ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಒಂದು ಅಟ್ರಾಕ್ಟಿವ್ ಆಗಿ ತಮ್ನೈಲ್ ಮಾಡಿರ್ತಾರೆ ಅಲ್ವಾ. ಸೊ ಆ ಒಂದು ತಮ್ನೈಲ್ ನೋಡಿದ ತಕ್ಷಣವೇ ನಾವೇನು ಮಾಡ್ತೀವಿ, ಆ ಒಂದು ವಿಡಿಯೋದಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು, ಪ್ರೊಫೆಷ್ನಲ್ ಆಗಿದೆ, ಸೊ ಇವ್ರಿಗೆಲ್ಲ ಗೊತ್ತಿರ್ಬೋದು, ಎಲ್ಲ ತಿಳ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತೀವಲ್ವಾ. ಸೊ ಹಾಗಾಗಿ ಆ ಥರ ನೀವು ತಮ್ನೈಲ್ ಮಾಡಬೇಕು ಅಂದರೆ ತಮ್ನೈಲ್ನಲ್ಲಿ ಫೋಟೋ ಹಾಕಿರ್ತಾರಲ್ವ, ಅವ್ರದ್ದು ಫೋಟೋ ಹಾಕ್ಕೊಂಡಿರ್ತಾರೆ. ಸೊ ಅದನ್ನು ಯಾವ ರೀತಿ ಎಡಿಟ್ ಮಾಡ್ಕೋಬೇಕು, ಯಾವ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಇವಾಗ ಎಲ್ಲೋ ಒಂದು ಕಡೆ ಕೂತ್ಬಿಟ್ಟು ನಾವು ಫೋಟೋ ಕ್ಲಿಕ್ ಮಾಡಿ ಅದನ್ನು ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ನಮ್ಮದು ಫೋಟೋ ಅಷ್ಟೇ ಕಟ್ ಮಾಡಿ, ಜಸ್ಟ್ ನಿಮ್ಮ ಫೋಟೋ ಅಷ್ಟೇ ಆ ಒಂದು ತಮ್ನೈಲ್ನಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ಥರ ವಿಡಿಯೋಸ್ಗೆ ಜಾಸ್ತಿ ಜನ ಕಮೆಂಟ್ನು ಮಾಡ್ತಾಯಿದ್ದೀರಾ. ಸೊ ಅಷ್ಟೇ ಇಷ್ಟಪಟ್ಟು ಕೊನೆವರೆಗೂ ವಿಡಿಯೋನ ನೋಡ್ತಾಯಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ವಿಡಿಯೋಗೆ ನನಗೆ ಒಂದು ವಾಚ್ ಅವರ್ ಸ್ವಲ್ಪ ಆಗ್ತಾಯಿದೆ. ಸೊ ಎಲ್ಲೂ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಾ ವೀಡಿಯೋಸ್ನ. ಸೊ ಅದೇ ರೀತಿ ಪ್ಲೀಸ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮೊದಲು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಓಕೆನಾ. ನೀವು ಲೈಕ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಒಂದು ವಿಡಿಯೋ ಏನಾಗುತ್ತೆ ನೆಕ್ಸ್ಟ್ ಇನ್ನೊಬ್ರಿಗೂ ರೀಚ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮೊಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಕೊನೆ ತನಕ ವಿಡಿಯೋನ ನೋಡೋದು ಸೊ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಕೊನೆ ತನಕ ವಿಡಿಯೋನ ನೋಡಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ. ತಡ ಮಾಡಿದೆ, ಇವಾಗ ಟಾಪಿಕ್ಗೆ ಬರೋಣ. ಸೊ ಯಾವ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂತ ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಗೂಗಲ್ಗೆ ಹೋಗ್ಬಿಡೋಣ. ಗೂಗಲ್ಗೆ ಹೋಗಿದ ಮೇಲೆ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಇದು ಕನ್ನಡದಲ್ಲಿ ಟೈಪ್ ಆಗ್ತಾಯಿದೆ, ಒಂದು ನಿಮಿಷ. ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು, ಓಕೆನಾ. ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಬರೆದ್ಮೇಲೆ ಈ ಥರ ನಿಮಗೆ ಒಂದು ಪೇಜ್ ಸಿಗುತ್ತೆ. ಇಲ್ಲಿ ರಿಮೂವ್ BG ಅಂತ ಹೇಳ್ಬಿಟ್ಟು ಎಲ್ಲೋ ಕಲರ್ ಇದೆ ಅಲ್ವಾ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಸಿಗುತ್ತೆ. ಸೊ ಇಲ್ಲಿ ನೀವು ಯಾವುದೇ ರೀತಿ ಅಮೌಂಟ್ ಕಟ್ತೇನೆ ಫ್ರೀಯಾಗಿ ನಿಮ್ಮ ಒಂದು ಇಮೇಜು ಏನಿದೆ ಹಿಂದ್ಗಡೆ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೋಬೋದು. ಇಲ್ಲಿ ಅಪ್ಲೋಡ್ ಇಮೇಜ್ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋನ ಇಮೇಜ್ನ ಅಂದರೆ ಯಾವುದು ನೀವು ಫೋಟೋ ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂದ್ಕೊಂಡಿರ್ತಾ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ, ಇದು ಏನು ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ. ಸೊ ಇದು ಕರ್ಟನ್ ಅದೆಲ್ಲ ಇದೆ ಅಲ್ವಾ, ಇದೆಲ್ಲ ಆಟೋಮೆಟಿಕಲಿ ರಿಮೂವ್ ಆಗಿಬಿಡುತ್ತೆ ನೋಡಿ. ಇವಾಗ ಆಟೋಮೆಟಿಕಲಿ ರಿಮೂವ್ ಆಗಿಬಿಡುತ್ತೆ. ಸೊ ಇಲ್ಲಿ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಕಾಣ್ತಾ ಇಲ್ಲ, ಓಕೆನಾ. ಇದೇ ಥರ ನೀವು ಬೇರೆ ಯಾವುದಾದ್ರೂ ಫೋಟೋನು ಕೂಡ ಕೆಲವೊಂದನ್ನು ನಿಮಗೆ ಯೂಟ್ಯೂಬ್ ಥಂಬ್ನೈಲ್ಗೆ ಈ ಥರ ಬೆರಳು ಮಾಡಿಬಿಟ್ಟು, ಸೊ ಒಂಥರ ಸ್ಯಾಡ್ ಫೇಸಲ್ಲಿ ಯಾವ ಥರ ನಿಮ್ಮದು ಎಮೋಷನ್ಸ್ ಯಾವ ಥರ ನೀವು ಥಂಬ್ನೈಲ್ ಕೊಡಬೇಕು ಅಂದ್ಕೊಂಡಿರ್ತೀರೋ ಅದಕ್ಕೆ ಮ್ಯಾಚ್ ಆಗೋ ಥರ ನೀವು ಒಂದು ಪೋಸ್ ಕೊಟ್ಬಿಟ್ಟು ಆ ಒಂದು ಕೆಲವೊಂದು ಫೋಟೋಸ್ನ ನೀವು ತೆಗೆದು ಈ ಥರ ಎಡಿಟ್ ಮಾಡಿ ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಥಂಬ್ನೈಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಟೈಮ್ ಹಿಡಿಯೋದಿಲ್ಲ, ಬೇಗ ನೀವು ಥಂಬ್ನೈಲ್ನ ಎಡಿಟ್ ಮಾಡ್ಕೊಂಡ್ಬಿಡ್ಬೋದು. ಆ ಥಂಬ್ನೈಲ್ ನೋಡಿದ ತಕ್ಷಣ ಏನಾಗುತ್ತೆ, ಪ್ರೊಫೆಷ್ನಲ್ ಯೂಟ್ಯೂಬರ್ ಮಾಡಿರೋ ಥಂಬ್ನೈಲ್ ಅಂತ ಅನಿಸುತ್ತೆ. ಅಂದರೆ ಆ ಒಂದು ಥಂಬ್ನೈಲ್ಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ ಜನ, ಓಕೆನಾ. ಹಾಗಾಗ್ಬಿಟ್ಟು ಸೊ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋದಂದರೆ ಕೆಳಗಡೆ ನೋಡಿ ಡೌನ್ಲೋಡ್ ಬ್ಲೂ ಮಾರ್ಕ್ ಇದೆ ಅಲ್ವಾ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಆಟೋಮೆಟಿಕಲಿ ಏನಾಗುತ್ತೆ, ಇಲ್ಲಿ ಮೇಲ್ಗಡೆ ಇದೆ ನೋಡಿ ಫೈಲ್ ಡೌನ್ಲೋಡೆಡ್ ಅಂತ ಹೇಳ್ಬಿಟ್ಟು. ಸೊ ಡೌನ್ಲೋಡ್ ಆಗಿರುತ್ತೆ, ಓಕೆನಾ. ನಿಮಗೆ ಇದು ಗ್ಯಾಲರಿಲಿ ಹೋಗಿ ಸೇವ್ ಆಗಿರುತ್ತೆ. ಇಲ್ಲಿ ಓಪನ್ ಅಂತ ಹೊಡೀರಿ. ಇದು ನೋಡಿ ನಿಮಗೆ ಗ್ಯಾಲರಿಲಿ ಇವಾಗ ಸೇವ್ ಆಗಿಬಿಟ್ಟಿರುತ್ತೆ. ನೀವೇನು ಆಗಲೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ವ, ಇದು ಈ ಥರ ಸೇವ್ ಇರುತ್ತೆ. ಸೊ ಇದನ್ನು ನೀವು ಏನು ಮಾಡಬೇಕು, ಆಟೋಮೆಟಿಕಲಿ ಥಂಬ್ನೈಲ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು, ಓಕೆನಾ. ಸೊ ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ನೋಡಿದ್ರಿ ಅಲ್ವಾ. ಸೊ ಇದನ್ನು ಯಾವ ರೀತಿ ನೀವು ಥಂಬ್ನೈಲಲ್ಲಿ ಎಡಿಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ನ ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಯಾವ ರೀತಿ ಬ್ಯಾಕ್ಗ್ರೌಂಡ್ನ ಎಲ್ಲಿಂದ ತೊಗೋಬೇಕು ಅಂತ ಬಿಟ್ಟು ಅದನ್ನು ಕೂಡ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಚೆಕ್ ಮಾಡಿ.
ಒಂದು 2-3 ದಿನದ ಹಿಂದೆನೇ ಹಾಕಿದ್ದೀನಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಎಲ್ಲಿಂದ ತೊಗೋಬೇಕು ಅಲ್ಲಿಂದ ತೊಗೊಂಡ್ರೆ ನೀವು ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ, ಓಕೆನಾ. ಇನ್ನೂ ಅನೇಕ ರೀತಿಯಾದಂಥ ಹಲವಾರು ಬ್ಯಾಕ್ಗ್ರೌಂಡ್ಸ್ ಇದೆ. ಸೊ ನೀವು ಅದನ್ನು ಸರ್ಚ್ ಮಾಡ್ಕೋಬೋದು, ತೊಗೋಬೋದು. ಸೊ ಬ್ಯಾಕ್ಗ್ರೌಂಡನ್ನ ತೊಗೋತೀನಿ. ಓಕೆ, ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬ್ಯಾಕ್ಗ್ರೌಂಡ್ ಬೇಕಂದರೆ ಯಾವ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಅದು ಫುಲ್ ಫ್ರೀ ಆಗಿರುತ್ತೆ ಆ್ಯಪು. ಸೊ ಅದರಿಂದ ನೀವು ಯೂಸ್ ಮಾಡಿಕೊಂಡ್ರೆ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ, ಓಕೆನಾ. ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಒಂದು ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ನೋಡಿ, ಕ್ಯಾನ್ವಾಸ್, ಫಿಲ್ಟರ್, ಅಡ್ಜಸ್ಟ್, ಎಫೆಕ್ಟ್, ಬ್ಯಾಕ್ಗ್ರೌಂಡ್, ಸ್ಟಿಕ್ಕರ್ ಅಂತ ಇದೆ. ಸೊ ಟೆಕ್ಸ್ಟ್ ಅಂತ ಇದೆ, ಆಮೇಲೆ ಡೋಡ್ಲ್ ಅಂತ ಇದೆ, ಕಟ್ಔಟ್ ಅಂತ ಇದೆ. ಸೊ ಪಿಪ್ ಇದೆ, ಓಕೆನಾ. ಈ ಪಿಪ್ ಏನಿದೆ ಅಲ್ವಾ, ಸೊ ಇದನ್ನು PIP ಇದೆ ಅಲ್ವಾ. ಸೊ ಇಲ್ಲಿ ಪ್ಲಸ್ ಸಿಂಬಲ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇವಾಗ ನಾವು ಒಂದು ಥಂಬ್ನೈಲ್ ಮಾಡುವಾಗ ಅಲ್ಲಿ ನಿಮಗೆ ಯಾವುದಾದ್ರೂ ಇನ್ನೊಂದು ಫೋಟೋ ಆ್ಯಡ್ ಮಾಡಬೇಕು ಅಂದರೆ ನೀವು ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಇವಾಗ ಇದನ್ನು ಎಡಿಟ್ ಮಾಡಬೇಕಲ್ವ, ಸೊ ಇದನ್ನು ತೊಗೊಂಡಿದ್ದೀನಿ, ಓಕೆನಾ. ತೊಗೊಂಡ್ಮೇಲೆ ನೋಡಿ ಈ ಥರ ನಿಮಗೆ ಬರುತ್ತೆ. ಸೊ ನಾನಿಲ್ಲಿ ನನ್ನ ಒಂದು ಒಂದು ಥಂಬ್ನೈಲಲ್ಲಿ ಸೈಡ್ಗೆ ನನ್ನ ಫೋಟೋನ ಇಮೇಜಸ್ನ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ನೋಡಿ, ಹಾಕ್ಕೊಂಡ್ಬಿಟ್ಟು ನೀವು ಬೇಕಿದ್ರೆ ಇಲ್ಲಿ ಸೈಡಿಗೆಲ್ಲನೂ ನೀವು ಬರ್ಕೋಬೋದು, ಏನಾದ್ರು ಟೆಕ್ಸ್ಟ್ ಬರೀತಿದ್ರೆ ಬರಿಬೋದು, ಓಕೆನಾ. ಗೊತ್ತಾಯ್ತಲ್ವ ಆಪ್ಷನು. ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ, PIP ಅಂತ ಹೇಳ್ಬಿಟ್ಟು ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಬೇರೆ ಒಂದು ಥಂಬ್ನೈಲಲ್ಲಿ ಬೇರೆ ಯಾವುದಾದ್ರೂ ಫೋಟೋ ಎಡಿಟ್ ಮಾಡಬೇಕು ಅಂದರೆ ನೀವು ಮಾಡ್ಬೋದು, ಓಕೆನಾ. ಫೋಟೋ ಅಷ್ಟೇ ಅಲ್ಲ, ನಮ್ಮದು ಫೋಟೋ ಅಷ್ಟೇ ಅಲ್ಲ, ಬೇರೆ ಇನ್ನೇನಾದರೂ ಐಟಮ್ ಫೋಟೋ ಆಗಿರ್ಬೋದು, ಯಾವುದೋ ಒಂದು ಇಮೇಜ್ ಆಗಿರ್ಬೋದು, ನೀವು ಸೆಟ್ ಮಾಡಬೇಕು ಅಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ನೋಡಿ, ಸಿಂಪಲ್ ಇವಾಗ ಸೆಲೆಕ್ಟ್ ಆಯ್ತಲ್ವ. ಇಲ್ಲಿ ಸೈಡಿಗೆ ನೀವೇನಾದರೂ ಬರಿಬೇಕು ಅಂದರೆ ಟೆಕ್ಸ್ಟ್ನ ಬರಿಬೋದು ನೋಡಿ. ನೋಡಿ ಇಷ್ಟು ಬಂತಲ್ವಾ. ಸೊ ಇದನ್ನು ನೀವು ನೋಡಿ, ಈ ಥರ ಥಂಬ್ನೈಲ್ ನಿಮಗೆ ಎಕ್ಸಾಂಪಲ್ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಸೊ ಥಂಬ್ನೈಲ್ ಇದು ಅಕ್ಷರ ಬರೆಯೋದು ಯಾವ ರೀತಿ ಬರಿಬೇಕು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಸೊ ನಾನಿಲ್ಲಿ ಸುಮ್ಮನೆ ನಿಮಗೆ ಇಮೇಜ್ ಪಕ್ಕ ಯಾವ ರೀತಿ ನಾನು ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೀವು ಖಾಲಿ ಜಾಗ ಇರುತ್ತಲ್ವ, ಸೊ ಇಲ್ಲಿ ನೀವು ನಿಮ್ಮ ಒಂದು ಹೆಡ್ಲೈನ್ ಏನು ಬರಿಬೇಕು ಅಂದ್ಕೊಂಡಿರ್ತಾರೆ ಟೈಟಲು, ನೀವು ಅದನ್ನು ಬರಿಬೋದು, ಓಕೆನಾ. ಗೊತ್ತಾಯಿತು ಅಂತ ಅನ್ಕೋತೀನಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಇದೆಲ್ಲ ಆದಮೇಲೆ ಇದನ್ನು ಸೇವ್ ಮಾಡ್ಕೊಬೇಕಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಇದೆ ಅಲ್ವಾ. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆರಾಮ್ಸೆ ನಿಮ್ಮ ಒಂದು ಪ್ರೊಫೆಷ್ನಲ್ ಆಗಿ ಥಂಬ್ನೈಲ್ ರೆಡಿ ಆಗುತ್ತೆ, ಓಕೆನಾ. ಈ ಥರ ಮಾಡಿದರೆ ನಿಮಗೆ ಜನ ಅಟ್ರಾಕ್ಟ್ ಆಗ್ತಾರೆ, ಅದಾದಮೇಲೆ ವ್ಯೂಸು ಜಾಸ್ತಿ ಬರುತ್ತೆ. ಗೈಸ್ ನೋಡಿದ್ರಲ್ವಾ. ಸೊ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ಸೊ ಇನ್ನೂ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಥಂಬ್ನೈಲ್ನ ಯಾವ ರೀತಿ ಮಾಡೋದು ಅಂತ ಬಿಟ್ಟು ವಿಡಿಯೋ ಹಾಕಿದ್ದೀನಿ. ಸೊ ಯಾರಾದರೂ ಇನ್ನೂ ಗೊತ್ತಿಲ್ಲ, ನೋಡಿಲ್ಲ ಅನ್ನೋದಾದರೆ ಪ್ಲೀಸ್ ಹೋಗಿ ಅದನ್ನು ಚೆಕ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ನು ಟ್ಯಾಗ್ಸು ಯಾವ ರೀತಿ ಹಾಕೋದು ಅದನ್ನು ಕೂಡ ಹಾಕಿದ್ದೀನಿ. ಆ ರೀತಿ ಹಾಕಿ ವಿಡಿಯೋಸು ಬೇಗ ಕ್ಲಿಕ್ ಆಗುತ್ತೆ, ವ್ಯೂಸು ಬರುತ್ತೆ, ಓಕೆನಾ. ಸೊ ಇನ್ನು ಇನ್ಶಾರ್ಟಲ್ಲಿ ಏನಾದರೂ ಇನ್ಶಾರ್ಟ್ ಆ್ಯಪಲ್ಲಿ ಏನಾದರೂ ನೀವು ಎಡಿಟಿಂಗ್ ಮಾಡ್ತಾಯಿದ್ರೆ, ಸೊ ಅದನ್ನು ವಾಟರ್ ಮಾರ್ಕ್ ಯಾವ ರೀತಿ ಹೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಯಾವ ರೀತಿ ಹೋಗಿಸ್ಬೋದು ಅಂತ ಬಿಟ್ಟು ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ಓಕೆನಾ. ಸೊ ವಿಡಿಯೋ ಕೂಡ ನಿಮಗೂ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ಸೊ ಈ ಥರ ನೀವೇನಾದರೂ ಥಂಬ್ನೈಲ್ ಮಾಡಿದರೆ ಸೊ ಬೇಗ ಜನಕ್ಕೆ ರೀಚ್ ಆಗುತ್ತೆ, ಬೇಗ ಜನ ಅಟ್ರಾಕ್ಟ್ ಆಗ್ತಾರೆ, ಓಕೆನಾ. ಹಾಗಾಗಿ ಇದು ಒಂದು ನಿಮ್ಮದು ಥಂಬ್ನೈಲ್ ಮೇನ್ ಏನಿದೆ ಅಲ್ವಾ. ಸೊ ಇದನ್ನು ನೋಡಿ ಜನ ಏನು ಮಾಡ್ತಾರೆ ಅಂದರೆ, ಓಕೆ ಇವ್ರಿಗೆ ಎಲ್ಲ ಗೊತ್ತಿರ್ಬೋದು, ಇವರು ಪ್ರೊಫೆಷ್ನಲ್ ಯೂಟ್ಯೂಬರ್ ಅಂತ ಬಿಟ್ಟು ಒಂದು ಸ್ವಲ್ಪ ಮೈಂಡಲ್ಲಿ ಬರುತ್ತೆ. ಆವಾಗ ನಿಮ್ಮದು ಒಂದು ಚಾನಲ್ ಏನಾಗುತ್ತೆ, ಕ್ಲಿಕ್ ಆಗುತ್ತೆ, ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿ ಅವರು ನೋಡ್ತಾರೆ. ಆವಾಗ ವ್ಯೂಸು ಬರುತ್ತೆ, ಸಬ್ಸ್ಕ್ರೈಬರ್ಸು ಬರ್ತಾರೆ. ಅದಾದಮೇಲೆ ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಜನ ಡೈಲಿ ನಿಮ್ಮ ಒಂದು ವಿಡಿಯೋನ ವಾಚ್ ಮಾಡ್ತಾರೆ, ಓಕೆನಾ. ಹಾಗಾಗಿಬಿಟ್ಟು ಮೇಯ್ನಾಗಿ ಥಂಬ್ನೈಲ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ವಿಡಿಯೋ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕೊಟ್ಬಿಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಳ್ಳೆ ಒಂದು ಯೂಸ್ಫುಲ್ ಟಿಪ್ಸ್ನ ತೊಗೊಂಡು ಬರ್ತೀನಿ ನಿಮಗೋಸ್ಕರ. ಟೇಕ್ ಕೇರ್, ಬಾಯ್ ಬಾಯ್.